ಸೊ ಫಸ್ಟ್ ನಾನು ಹೆಸರು ಹಾಕಿದ್ದೀನಿ. ಅದಾದ್ಮೇಲೆ ನನ್ನೊಂದು ಫೋಟೋ ತಗೊಂಡು ಹಾಕಿದ್ದೀನಿ. ಯಾವ ಫೋಟೋ ಹಾಕಿದ್ದೀನಿ? ಒಂದು ಪಾಸ್ಪೋರ್ಟ್ ಸೈಜ್ ಸುಮ್ಮನೆ ತಗೊಂಡಿಲ್ಲ. ನಾನು ನಂದೊಂದು ಪಬ್ಲಿಕ್ ಸ್ಪೀಕಿಂಗ್ ಮಾಡುವ, ಪ್ರೆಸೆಂಟೇಶನ್ ಮಾಡುವ ಫೋಟೋ, ನನ್ನ ಕೈಯಲ್ಲಿ ಮೈಕ್ ನೋಡಿರ್ಬೋದು ನೀವು, ಅದು ಫೋಟೋ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದ್ರೆ, ಯಾರು ನೋಡ್ತಾರಲ್ಲ ಅವ್ರ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡೋರು, ಯಾರ ಎಂಪ್ಲಾಯಿ, HR ಡಿಪಾರ್ಟ್ಮೆಂಟ್ ಕಂಪ್ನಿದು, ಅವ್ರಿಗೆ ಗೊತ್ತಾಗ್ಬೇಕು, ಹೌದಪ್ಪ ಇವ್ನು ಸ್ವಲ್ಪ ಕಾನ್ಫಿಡೆಂಟ್ ಇದ್ದಾನೆ, ನೋಡು ಈ ಫೋಟೋದಲ್ಲಿ ಅವ್ನು ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾ ಇದ್ದಾನೆ, ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಕ್ವಾಲಿಟೀಸ್ ಅವರಿಗೆ, ನನ್ನ ಗುಣಗಳು ಅವ್ರಿಗೆ ಗೊತ್ತಾಗ್ಬೇಕಂತ ಇದು ನಾನು ಫೋಟೋ ಹಾಕಿದ್ದೀನಿ. ಮತ್ತೆ ನಿಮ್ಗೂ ನಾನು ಎನ್ಕರೇಜ್ ಮಾಡ್ತೀನಿ, ನೀವು ನಿಮ್ ಫೋಟೋ ಹಾಕಿ ಅಂತ, ಹೇಗೆ ಕಾಣಿಸ್ತಾರೆ ಇವರು, ಏನಿದೆ ಅಂತ ಸ್ವಲ್ಪ ಗೊತ್ತಾಗಿ. ಅದಾದ್ಮೇಲೆ ಇಮೇಲ್ ID. ಇಲ್ಲಿ ನೀವು ನೋಡಿದ್ರೆ ನಾನು 3 ಡೀಟೇಲ್ಸ್ ಕೊಟ್ಟಿದ್ದೀನಿ. ನನ್ನ ಇಮೇಲ್ ID ಕೊಟ್ಟಿದ್ದೀನಿ, ನನ್ನ ಫೋನ್ ನಂಬರ್, ಅಂದ್ರೆ ನಂಗೆ ಸಂಪರ್ಕ ಮಾಡಲು ನಾನು ಏನ್ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ, ಫೋನ್ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕೊಟ್ಟಿದ್ದೀನಿ. ಮತ್ತೆ ನಾನು ಇರುವ ಸ್ಥಳ, ಇವಾಗ ನಾನು ಎಲ್ಲಿದ್ದೀನಿ, ಸ್ಥಳ